ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ಬ್ರಹ್ಮ ಗುರುರ್ವಿಷ್ಣು. ಹಾಗಲ್ಲಮ್ಮ, ಮುದ್ರೆ ಹೀಗಿಡಿದ್ರೆ ಅದನ್ನ ಸರ್ಪಶೀರ್ಷ ಅಂತಾರೆ. ಎರಡು ಅರ್ಧಚಂದ್ರ ಹಸ್ತಗಳನ್ನ ಅಂಗೈಗೆ ಅಡ್ಡವಾಗಿ ಸೇರಿಸಿ ಹೀಗಿಡಿದ್ರೆ ಅದು ಚಕ್ರಹಸ್ತ. ಇಲ್ಲಿ ಮಾಡು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಮುದ್ರವಸನೆ ದೇವಿ ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ಪರ್ವತಸ್ಥನ ಮಂಡಲೆ ನಾಟ್ಯಂ ಕರಿಷ್ಯ ಭೂದೇವಿ ನಾಟ್ಯಂ ಕರಿಷ್ಯ ಭೂದೇವಿ ಪಾದಘಾತಂ ಕ್ಷಮಸ್ವ ಮೇ ಪಾದಘಾತಂ ಕ್ಷಮಸ್ವ ಮೇ. ತಾಂ ತಾಂ ತಂ ತಕ್ಕಂದಾಂಗಡತಕ ತರಗಡತಕ ತಕ್ಕಂದಾಂಗಡತಕ ತರಗಡತಕ ತಕ್ಕಂದಾಂಗಡತಕ ತರಗಡತಕ ತಾಂ ತಾಂ ತಕ್ಕಂದಾಂಗಡತಕ ತರಗಡತಕ ತಾಂ ತಾಂ ತಗದರಗಡತಕತೌ 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 ತದ್ದಿಂಗಣತ 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 ತರಗಡತಂ 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 ತದ್ದಿಂಗಣತಂ ತಕ ತದ್ದಿಂಗಣತ ತಕದಿಕು ತದ್ದಿಂಗಣತಂ. ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ. ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ. ಬ್ರಹ್ಮಾಂಜಲಿ ಭಕ್ತ್ಯಾಂಜಲಿ ಸಿದ್ಧ ಯೋಗೇಂದ್ರ ಸತ್ಕವಿಗೆ ಭಕ್ತ್ಯಾಂಜಲಿ ಸಿದ್ಧ ಯೋಗೇಂದ್ರ ಸತ್ಕವಿಗೆ. ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ. ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ. ಬ್ರಹ್ಮಾಂಜಲಿ ಶುಭವು ಶುಭವು ಸಾಹಿತ್ಯ ಪ್ರಿಯರಿಗೆ. ಜಿತ್ತಾಂಗಡತಕ ತರ್ಗಿಡತಕ ತದ್ದಿತ್ತಾಂಗಡತಕ ತರ್ಗಿಡತಕ ತಕ ತರ್ಗಿಡತಕ ಜಿತ್ತ 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 ಧಿಂಧಿಂಧಿಂಥ. ಶುಭವು ಶುಭವು ಸಂಗೀತವಿದರಿಗೆ. ಜಿತ್ತಾಂಗಡತಕ ತರ್ಗಿಡತಕ ತರ್ಗಿಡತಂ ತರ್ಗಿಡತಂ ತಾಂಗ ತರ್ಗಿಡತಂ ತರ್ಗಿಡತಂ ತಾಂಗ ತರ್ಗಿಡತಂ ತರ್ಗಿಡತಂ ತಾ. ಶುಭವು ಶುಭವು ನಾಟ್ಯಾವಲೋಕರಿಗೆ. ತದ್ದಿತ್ತ ಝಣು ತಕ ಧಿತ್ತ ಝಣು ತಧಿಂಗಿಣತಂ 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 ತ. ಶುಭವು ಶುಭವು ಸಿರಿ ಕನ್ನಡಿಗರಿಗೆ. ಶುಭವು ಶುಭವು ನಾಟ್ಯಾವಲೋಕರಿಗೆ. ಶುಭವು ಶುಭವು ಸಿರಿ ಕನ್ನಡಿಗರಿಗೆ. ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ. ಬ್ರಹ್ಮಾಂಜಲಿ ತಾಂ ಧಿಗಿ ಧಿಗಿತೆ ತತ್ತ ಹತ್ತತ್ತೆ 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 ತಾಂ ಧಿಗಿ ಧಿಗಿತೆ ತತ್ತ ಹತ್ತತ್ತೆ. ಹೊಸ ಪಾಠ ಆರಂಭಿಸೋಣ.
ತೈ ತೈದ ತಾಂ ತತ್ತೈ ತೆಹಿದಿ ತತ್ತ ತೈ ತೈದ ತಾಂ ತತ್ತೈ ತೆಹಿದಿ ತತ್ತ ತೈ ತೈದ ತಾಂ ತತ್ತೈ ಗೋಪಿ, ತೆಹಿದಿ ಇಲ್ಲಿ ತತ್ತ. ಬಾಪ ಅಂಗಡಿಗೆ ಹೋಗಿ ಸ್ವಲ್ಪ ಕಲ್ಸಕ್ಕರೆ ತಗೊಂಬರ್ಲಿ ಅಂತ. ನಾನು ಯಾವತ್ತಾದ್ರೂ ನನ್ನ ಸ್ವಂತ ಕೆಲಸಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸಿದ್ದೇನೇನು? ಇಲ್ಲ ಆದ್ರೆ ಇವತ್ತು ನಮ್ಮ ಆನಂದನ್ಗೆ ಸ್ಕೂಲ್ನಲ್ಲಿ ತುಂಬಾ ಬಹುಮಾನಗಳು ಕೊಡ್ತಾರಂತೆ. ಸೋಮಯಾಜಿಗಳ ಮಗ ಹೇಳ್ದ, ಆನಂದ ಅದನ್ನೆಲ್ಲ ತರ್ತಾನಲ್ಲ, ಅದಕ್ಕೆ ಅವನಿಗೆ ದೃಷ್ಟಿ ತೆಗೆದು ಹುಡುಗರಿಗೆಲ್ಲ ಸಕ್ಕರೆ ಹಂಚೋಣ ಅಂತ. ನನ್ನ ಪ್ರಿಯ ಮಿತ್ರರೇ, ಈ ದಿನ ನನ್ನ ಜೀವಿತದಲ್ಲೇ ಒಂದು ದುರ್ದಿನ. ನಾವೆಲ್ಲರೂ ಸೇರಿ ಒಟ್ಟಿಗೆ ಐಕಮತ್ಯದಿಂದ ಅಶ್ರುತರ್ಪಣ ಬಿಡಬೇಕಾದ ದಿನ ಇದು. ಕಾಗದ ಬದಲಾಗಿದೆ, ಕಾಗದ. ತಪ್ಪು ಮಾನವ ಸಹಜ, ಕ್ಷಮಿಸಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಓದಿ ಮುಂದೆ ಬರಬೇಕು, ಹಾಗೂ ನೀವೊಬ್ಬೊಬ್ಬರು ಗಾಂಧಿ ನೆಹರು ಆಗಬೇಕೆಂದು ಅಪೇಕ್ಷಿಸುತ್ತೇನೆ. ಈಗ ಬಹುಮಾನ ವಿತರಣೆ. 5ನೇ ತರಗತಿಯಲ್ಲಿ ಕ್ಲಾಸ್ ಫಸ್ಟ್ ಚಿರಂಜೀವಿ ಆನಂದ್ ಶರ್ಮಾ. ದೂರ ಮಾಡ್ಬೇಕು ಅಂತ ನಿಮ್ ಉದ್ದೇಶ ವ್ಯರ್ಥವಾಗತ್ತಲ್ವೇ? ಮಹಾದೇವಪ್ಪ, ಮದ್ವೆ ಆದ್ಮೇಲೂ ಕೂಡ ನಾ ಜನರ ಮುಂದೆ ಡ್ಯಾನ್ಸ್ ಮಾಡೋ ಹುಡುಗಿ ನನ್ಗಿಷ್ಟ ಇಲ್ಲಪ್ಪ. ಲಕ್ಷ್ಮಿ, ನೀನು ಹೋಗು. ಭೈರವಿ, ಆಯ್ತು, ಬಂದೆ. ಶಿಲ್ಪವನ್ನು ಮೆಚ್ಚಿ ಅದನ್ನು ಕೆತ್ತಿದ ಶಿಲ್ಪಿಯನ್ನು ಮರೆಯುವ ಪ್ರಪಂಚ ಇದು. ಆದ್ದರಿಂದ ಹಗಲು ರಾತ್ರಿ ಶ್ರಮ ಪಟ್ಟು ಶಿಲೆಗೆ ಜೀವ ಕೊಟ್ಟ ಶಿಲ್ಪಿ ಅದರಿಂದ ಸ್ವಲ್ಪ ಪ್ರತಿಫಲ ಬಯಸ್ತಾನೆ. ಇಷ್ಟು ದಿನವೂ ಯಾವ ಗುರುದಕ್ಷಿಣೆಯೂ ನಾನು ನಿನ್ನಿಂದ ಅಪೇಕ್ಷೆ ಪಡಲಿಲ್ಲ. ಆದರೆ ಈಗ ಅವಶ್ಯಕತೆ ಬಂದಿದೆ. ಗುರುದಕ್ಷಿಣೆ ಸಲ್ಲಿಸು ಅಂತ ಕೇಳ್ತಿದ್ದೀನಿ. ನೀನು ಆನಂದನ್ ಪೂರ್ತಿಯಾಗಿ ಮರೆತು ಕರಟಕನ್ ಮದುವೆ ಆಗು. ಅದೇ ನೀನ್ ನನ್ ಕೊಡಬೇಕು ಗುರುದಕ್ಷಿಣೆ. ಮಾತು ಕೊಡು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಕಡೆ ಪಕ್ಷ ಕಾಗದ ನೋಡೋಣ ಅಂದ್ರೆ ಆಸೆನೂ ನಡೀಲಿಲ್ಲ. ಎಷ್ಟು ಕಾಗದಗಳು ಬರ್ದೆ ಗೊತ್ತಾ, ಒಂದಕ್ಕೂ ಉತ್ತರ ಬರಲಿಲ್ಲ. ನಿಂತ್ಕೋ, ಮಾತಾಡದೆ ಹೋಗ್ತಿದ್ಯಲ್ಲ. ನಿಮ್ ಕಡೆ ನೋಡ್ಲಾರ್ದೆ ಅಂದ್ರೆ ಏನ್ ನಿನ್ನ ಅಭಿಪ್ರಾಯ? ಬಿಡಿ, ನಾವು ಇಷ್ಟು ಹತ್ರ ನಿಂತು ಮಾತಾಡೋದನ್ನ ಕರೆಕ್ಟ್ ನೋಡಿದ್ರೆ ಏನು ಏನ್ ನೀನ್ ಹೇಳ್ತಿರೋದು? ತನ್ನ ಹೆಂಡತಿ ಜೊತೆಲಿ ಪರಗಂಡಸಿ ನಿಂತು ಮಾತಾಡೋದನ್ನ ಸಹಿಸುವ ಸಂಸ್ಕಾರ ಕೆಲವರಿಗೆ ಮಾತ್ರ ಇರುತ್ತೆ. ಏನ್ ಹೇಳ್ತಿದ್ಯಾ ಅನ್ನೋದು ನಿನಗೆ ತಿಳಿದಿದ್ಯಾ? ಆತನ್ನ ನಾನು ಮದುವೆ ಆಗ್ತಿದ್ದೀನಿ. ಭೈರವಿ, ನಿಂತ್ಕೋ. ಕರಟಕನ ಮದುವೆ ಆಗ್ತೀಯಾ? ಹಾಗಾದ್ರೆ ಇಷ್ಟು ದಿನ ನನ್ನ ಜೊತೆಲಿ ನಗ್ತಾ ತಿರುಗಿತ್ತು, ಪ್ರೇಮ ನಡೆಸಿದ್ದು? ಪ್ರೇಮ? ಅಷ್ಟು ದುಡ್ಡು ಮಾತಾಡಬೇಡಿ ಅನ್ನ.
ನಗುತ್ತಾ ಮಾತಾಡಿದ ಮಾತ್ರಕ್ಕೆ ಪ್ರೇಮಿಸಿದ ಹಾಗೇನು. ನಿಮ್ಮಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನ ಕಂಡುಕೊಂಡೇ ಆಗ್ಲಿ ಗಂಡನಾಗೋನಲ್ಲ. ಆದ್ರೆ ನಾಟ್ಯವೇ ಜೀವ ಅಂತಿರೋ ನಾನು ನಾಟ್ಯನ ತಿರಸ್ಕರಿಸು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಗ್ ತಿಳ್ಕೊಂಡ್ರೆ? ಅರಳು ಪ್ರತಿ ಹೂವಿಗೂ ದೇವ್ರ ತಲೆ ಸೇರೋ ಅದೃಷ್ಟ ಬಿರುತ್ತೀಯೇ. ದಯವಿಟ್ಟು ಬಂದೆ. ನನ್ನನ್ನು ಹುಚ್ಚನ್ನಾಗಿ ಮಾಡಿ ಆಡ್ಸಿದ್ಲು ಅನ್ಸಿದ್ಲು. ನನ್ನ ಜೊತೆಲಿ ಸ್ನೇಹ ಮಾತ್ರವಂತೆ, ನನ್ ಕಂಡ್ರೆ ಅಭಿಮಾನ ಹೊರತು ಅನುರಾಗ ಇಲ್ವಂತೆ. ಇನ್ನೀ ಜನ್ಮದಲ್ಲಿ ಆ ರಾಕ್ಷಸಿ ಮುಖ ನೋಡಲ್ಲ. ಸುಮ್ನಿರಿ, ನಿಮ್ ಬಾಯಿಂದಲೇ ಹೋಗ್ಲಿ. ನಿಮ್ ಮಾತಿನಿಂದಲೇ ಪರಿಚಯವಾದ ವ್ಯಕ್ತಿ ಹೀಗ್ ಮಾಡಿದ್ಲು ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಯಾವ ಕಾರಣದಿಂದಲೋ ಮತ್ತಾರ ಬಲವಂತದಿಂದಲೋ ಹೀಗ್ ಮಾಡಿರ್ಬೇಕು. ನೀವು ಆತರ ಪಟ್ಟು ಯಾವ ನಿರ್ಧಾರಕ್ಕೂ ಬರಬೇಡಿ. ನಾನೊಂದ್ಸಲ ಅವಳನ್ನ ನೋಡಿ ಮಾತಾಡ್ತೀನಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಪ್ಲೀಸ್.